ಏನಿಲ್ಲಿ ಹೋರಾಟಕ್ಕೆ ಬಂದ ಅಲ್ಲಿ ಕೆಲವು ಗುಲ್ಲಾಪುರದಲ್ಲಿ ಗ್ರಾಮದಲ್ಲಿ ಹೋರಾಟದ ನಿರಂತರನೂ ಕೂಡ ಇವರ ಅದನ್ನ ಮೀರಿ ಏನೋ ಚಾಲೂ ಮಾಡಿದ್ರು ಅಂತ ಹೇಳಿದಕ್ಕಾಗಿ ಬಂದಿದ್ದೀವಿ ಇಲ್ಲಿ. ಈಗ ಒಂದು ಸ್ವಲ್ಪ ಓದ್ತು ಇನ್ನು ನಿಮ್ಮ ವಿಚಾರಗಳು ಹೇಳ್ಬೇಕಾಗ ಏನಿದ್ರ ತೆಪ್ಪೈತಿ ಸರಿ ಐತಿ ಓದ್ತಾಗ ನಾವು ಉಗಾರ್ ಸಕ್ಕರೆ ಕಾರ್ಖಾನೆ ಈಗ ನಿಮ್ಮ ಉದ್ದೇಶ ಘೋಷಣೆ ಮಾಡಿದ ನಂತರ ಶಶಿಕಾಂತ್ ಗುರುಜಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು, ಮೋಹನ್ ಶಾ ಉಗಾರ ಸಕ್ಕರೆ ಕಾರ್ಖಾನೆ ಬೆಳೆಗಾರರ ಹಾಗೂ ರಾಜ್ಯದ ಎಲ್ಲ ರೈತ ಸಂಘಟನೆ ಸದಸ್ಯರಿಗೆ, ಎಲ್ಲ ರೈತ ಬಾಂಧವರಿಗೆ ಮಾನ್ಯರಿಗೆ, ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಮಾನ್ಯ ಕರ್ನಾಟಕ ಸರ್ಕಾರವು ಹೊರಡಿಸಿದ ಆದೇಶದ ಪ್ರಕಾರ ಕಬ್ಬು ಬೆಲೆಯ ನೋಟಿಸ್ ಅನ್ನು ಪ್ರಕಟಿಸಿದೆವು. ಸದರಿ ನೋಟಿಸದ ತಮ್ಮ ಬೇಡಿಕೆಯಂತೆ ಇವತ್ತಿನ ದಿವಸ ಹಿಂಪಡೆಯಲಾಗಿದೆ. ಅವ್ರು ನೋಟಿಸ್ ಹೆಚ್ಚಿದಂತ ನೋಟಿಸ್ ಅನ್ನ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ. ಈ ಪತ್ರದ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದ್ರೆ, ನಾಳೆ ದಿನಾಂಕ 12/11/2025 ಮಧ್ಯಾಹ್ನದವರೆಗೆ ತಮ್ಮ ಮಾರ್ಗದರ್ಶನದಂತೆ ನಮ್ಮ ಕಾರ್ಖಾನೆಯು 2025-26ನೇ ಹಂಗಾಮಿನ ಕಬ್ಬಿನ ಬೆಲೆಯನ್ನು ಕರ್ನಾಟಕ ಸರ್ಕಾರದ ಅನುದಾನ ಸಹಿತ 3,300 ಪ್ರತಿ ಟನ್ಗೆ ಘೋಷಿಸಲಾಗುವುದು. ಅನ್ಯಥಾ ತಮ್ಮ ಬೇಡಿಕೆ ಈಡೇರುವವರೆಗೆ ಕಬ್ಬು ನುಡಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು. ಇವತ್ತು ನಾಳಿಂದ ಹೇಳ್ತಾರ, ಅಕಸ್ಮಾತ್ ಅದಾಗ್ಲಿಕ್ಕಂದ್ರ ಕಬ್ಬು ನುಡಿಸುವುದ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರ. ನಾವು ನಮ್ಮ ಕಾರ್ಖಾನೆ 3,300 ಪ್ರತಿ ಟನ್ಗೆ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಘೋಷಣೆ ಮಾಡಿದ ನಂತರ ಕಾರ್ಖಾನೆ ಕಬ್ಬು ನುಡಿಸುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರು ತಿಳಿಸುತ್ತೇವೆ. ಎಲ್ಲ ರೈತ ಬಾಂಧವರು ಸಹಕರಿಸಬೇಕಾಗಿ ವಿನಂತಿ ಅಂತ ಹೇಳಿ ಸಹಿ ಮಾಡಿಕೊಟ್ಟಿದ್ದಾರೆ.